ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06 ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬುಧಗ್ರಹ ಕರ್ಮ ಕೇಂದ್ರ ಸ್ಥಾನದಲ್ಲಿ ವಕ್ರಿಯಾಗಿ ಸಂಚರಿಸುವಾಗ ಮನೆ ಸಂಬಂಧಪಟ್ಟಂತೆ, ನಿವೇಶನಕ್ಕೆ ಸಂಬಂಧಪಟ್ಟಂತೆ ಈಗ ತುಂಬನೇ ಶುಭ ಸಮಯ. ನಿವೇಶನ ಏನಾದರೂ ಇದ್ದಲ್ಲಿ ಒಂದು ಸುಂದರವಾದ ಒಂದು ಮನೆಯನ್ನ ನಿರ್ಮಿಸ್ಕೊಳ್ತಕ್ಕಂಥ ಈ ಒಂದು
ಶುಭ ಸಮಯ. ಈಗ ಮನೆ ಏನಾದ್ರೂ ಕಟ್ಕೋಬೇಕು ಅಂತಂದ್ರೆ ಮನೆ ಕಟ್ಕೋಬಹುದು, ಅಥವಾ ರಿಪೇರಿಗಳೇನಾದ್ರೂ ಮಾಡಿಸ್ತಾ ಇದ್ರೆ ಖಂಡಿತ ರಿಪೇರಿಗಳನ್ನ ಮಾಡಿಸ್ಕೊಬಹುದು. ಈ ತರ ಸಮಯ ನಿಮ್ಗೆ ಮತ್ತೆ ಮರುಕಳಿಸ್ಬೇಕು ಅಂತಂದ್ರೆ ಸುಮಾರು ವರ್ಷಗಳೇ ಕಾಯ್ಬೇಕಾಗುತ್ತದೆ. ಕುಟುಂಬ ಧನಸ್ಥಾನಾಧಿಪತಿ ಹಾಗೂ ಕರ್ಮ ಕೇಂದ್ರ ಸ್ಥಾನಾಧಿಪತಿ, ಇಲ್ಲಿ ಧನಸ್ಥಾನಾಧಿಪತಿ ಶುಕ್ರ ಗ್ರಹ 12ನೇ ಮನೆಯಲ್ಲಿ ಸಂಚರಿಸುವಾಗ ಒಂದ್ ಕೂಡಿಟ್ಟ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯಯ ಆಗ್ತಾ ಇರುತ್ತೆ. ಅಂದ್ರೆ ಶುಭ ಕಾರ್ಯಕ್ಕೆನೆ ಹಣಕಾಸು ವ್ಯಯ ಆಗ್ತಾ ಇರ್ತದೆ, ಶುಭ ಕಾರ್ಯಕ್ಕೆ ಧನವ್ಯಯ ಅಂತಾನು ಹೇಳ್ತೀವಿ. 12ನೇ ಮನೆಯಲ್ಲಿ ಶುಕ್ರ ಹಾಗೂ ಕೇತುಗ್ರಹ ಸಂಚರಿಸುವಾಗ ಆದಿಶಕ್ತಿ ಜಗನ್ಮಾತೆಯನ್ನು ತಪ್ಪದೆ ಸದಾ ಮನಸ್ಸಿನಲ್ಲಿ ಸ್ಮರಿಸ್ತಾ ನಮ್ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಹೋದ್ರೆ ಯಾವುದೇ ವಿಘ್ನಗಳಾಗ್ಲಿ ತೊಂದರೆ ತಾಪತ್ರಯಗಳಾಗ್ಲಿ ಖಂಡಿತ ಬರಲ್ಲ. ಈ ಒಂದು ಅನ್ವೇಸ್ಟ್ ಅಂದ್ರೆ ವೇಸ್ಟ್ ಆಗಿ ಹಣಕಾಸು ಕಡ್ಡಾಯ ಖರ್ಚು ಆಗಲ್ಲ. ತೃತೀಯ ಸ್ಥಾನಾಧಿಪತಿ ಹಾಗೂ ಅಷ್ಟಮಾಧಿಪತಿ ಕುಜಗ್ರಹ ಭಾಗ್ಯದಲ್ಲಿರೋದ್ರಿಂದ ಭಾಗ್ಯೋದಯ. ಭಾಗ್ಯೋದಯ ಅಂತಂತಂದ್ರೆ ಯಾವ್ದಾದ್ರು ಭೂಮಿಗೆ ಸಂಬಂಧಪಟ್ಟಂಗೆ ತಗಾದೆಗಳು ತೊಂದರೆ ತಾಪತ್ರಯಗಳಿದ್ರೆ ಕುಜನಿಂದಲೂ ಈ ಸಮಯದಲ್ಲಿ ಶುಭ ಫಲಗಳನ್ನೇ ನೋಡ್ಬೋದು. ಸುಖಾಧಿಪತಿ ಏಕಾದಶ ಸ್ಥಾನ, ಇಲ್ಲಿ ತಾಯಿಯಿಂದ, ಧರ್ಮಪತ್ನಿಯಿಂದ, ವಾಹನದಿಂದ, ಮನೆಯಿಂದ, ಹಣಕಾಸಿನಿಂದ, ಮನೆಯಲ್ಲಿ ಒಡವೆ ವಸ್ತುಗಳಿಂದ ಪ್ರತಿಯೊಂದರಿಂದಲೂ ಈಗ ಒಳಿತನ್ನೇ ನೋಡುವಂತ ಶುಭ ಫಲಗಳನ್ನು ಇಲ್ಲಿ ಗುರುದೇವರು 11ನೇ ಮನೆ ಫಲಗಳನ್ನ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ನೀವು ಸಮಯವನ್ನ ಅಂದ್ರೆ ವೇಸ್ಟ್ ಮಾಡ್ಕೋಬಾರದು. ಈಗ ಪ್ರತಿಯೊಬ್ಬ ಮನುಷ್ಯನ್ಗುನು ಒಳ್ಳೆ ಸಮಯ ಆಗ್ಲಿ ಕೆಟ್ಟ ಸಮಯ ಆಗ್ಲಿ ಒಂದೇ ತರ ಇರಲ್ಲ. ಕಾಲಚಕ್ರ ಒಂದ್ಸಾರಿ ಚಕ್ರ ಮೇಲೆ ಹೋದ್ಮೇಲೆ ಒಂದ್ಸಾರಿ ಕೆಳಗಡೆ ಬರ್ಲೇಬೇಕು. ಕನ್ಯಾ ರಾಶಿಯವರಿಗಂತೂ ತುಂಬಾನೇ ಶುಭ ಸಮಯ ಆದ್ರಿಂದ ಈ ಸಮಯನ ಸರಿಯಾಗಿ ಬಳಸ್ಕೋಬೇಕು. ಪಂಚಮಾಧಿಪತಿ ಹಾಗೂ ಷಷ್ಠಾಧಿಪತಿ ಸಪ್ತಮ ಕಂಟಕ ಶನಿ ನಡೀತಾ ಇದ್ರು ಕೂಡ, ಕಳತ್ರ ಸ್ಥಾನದಲ್ಲಿ ಶನಿದೇವರು ಇದ್ರು ಕೂಡ, ಶನಿದೇವರನ್ನು ಕೂಡ ಈಗ 27ನೇ ತಾರೀಕು ವಕ್ರಿಯಾಗಿ ಮತ್ತೆ ನಿಮ್ಗೆ 6ನೇ ಮನೆ ಫಲಗಳನ್ನ ಡಿಸೆಂಬರ್ 12ನೇ ತಾರೀಕಿನವರೆಗೂ ಕೊಡಲಿದ್ದಾರೆ. ಶನಿದೇವರಿಂದನೂ ಸಮೇತ ಈಗ ಶುಭ ಫಲಗಳನ್ನೇ ವೀಕ್ಷಿಸಬಹುದು. 6ನೇ ಮನೆಯಲ್ಲಿ ರಾಹುಗ್ರಹ, ಇಲ್ಲಿ ರಾಹುಗ್ರಹ ರಾಹುರ್ ಬಾಹುರ್ ಬಲಂ ಅಂತಂದೇಳಿ ಹೇಳ್ತೀವಿ. 6ನೇ ಮನೆಯಲ್ಲಿ ಸಂಚಾರ ಧನಿಷ್ಠಾ ನಕ್ಷತ್ರದಲ್ಲಿ ಸಂಚರಿಸುವಾಗ ರಾಹುದೇವರು ಕೂಡ ನಿಮ್ಗೆ ಡಿಸೆಂಬರ್ ತನಕ ಅತಿ ಹೆಚ್ಚಿನ ಶುಭ ಫಲಗಳನ್ನೇ ಕೊಡ್ತಾ ಹೋಗ್ತಾರೆ. ಮನೆಯಲ್ಲಿ ಏನಾದ್ರೂ ಎಲೆಕ್ಟ್ರಿಕಲ್ ಸಾಮಾನುಗಳು ಸಂಬಂಧಪಟ್ಟಂತೆ, ಹಳೆ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅತಿಯಾಗಿ ಹಳೆ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಬೇಡ್ರಿ, ಅದನ್ನ ಆದಷ್ಟು ಖಾಲಿ ಮಾಡ್ತಾ ಇರ್ರಿ. ಅತಿ ಹೆಚ್ಚಿನ ಶುಭ ಫಲಗಳು ಇನ್ನು ಕೊಡ್ತಾವ. ಅತಿಯಾಗಿ ಪ್ಲಾಸ್ಟಿಕ್ ಹೂವುಗಳಾಗ್ಬೋದು, ಪ್ಲಾಸ್ಟಿಕ್ ಡಬ್ಬಗಳಾಗ್ಬೋದು, ಅರ್ದಿರೋಂಥ ವಸ್ತುಗಳಾಗ್ಬೋದು, ಕಡ್ಡಾಯವಾಗಿ ಇದನ್ನ ಕೂಡಿಡಕ್ಕೆ ಹೋಗಕ್ ಹೋಗ್ಬೇಡ್ರಿ. ಆದಷ್ಟು ಮನೆ ಇನ್ನು ಎಷ್ಟು ನೀವು ಸ್ವಚ್ಛವಾಗಿ ಇಟ್ಕೊಂತಿರೋ ಅಷ್ಟೂ ರಾಹು ಗ್ರಹದಿಂದ ಅತಿ ಹೆಚ್ಚಿನ ಶುಭ ಫಲವನ್ನೇ ನಾವು ನೋಡ್ಬೋದು. ಸಪ್ತಮ ಸ್ಥಾನದಲ್ಲಿ ಕಂಟಕ ಶನಿ ನಡೀತಾ ಇದ್ರು ಕೂಡ ಆ ಸಪ್ತಮಾಧಿಪತಿ ಸುಖಾಧಿಪತಿ ಗುರುದೇವರ 11ನೇ ಮನೆಯಲ್ಲಿ ಸಂಚರಿಸುವಾಗ ಇನ್ನು ಅತಿ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ನಿಮ್ಮ ದಶಾಭುಕ್ತಿನೂ ನೀವು ಒಂದ್ಸಾರಿ ಸರಿಯಾದಂತ ಗುರುಗಳ ಜ್ಯೋತಿಷಿಗಳಿಗೆ ನಿಮ್ಮ ಜಾತಕನ ತೋರಿಸ್ಕೊಂಡು, ನಮ್ಗೆ ಈಗ ಗೋಚಾರದಲ್ಲಿ ಇಂಥ ಶುಭ ಫಲಗಳನ್ನ ಈ ಸಮಯದಲ್ಲಿ ಹೇಳ್ತಾವ್ರೆ, ನಮ್ಗೆ ಯಾವುದೇ ವಿಧವಾದ ಶುಭ ಫಲಗಳೇ ಬರ್ತಾ ಇಲ್ಲಪ್ಪ ಅಂತಂದ್ರೆ ಜಾತಕದಲ್ಲಿ ಗೋಚಾರ ಫಲಗಳಲ್ಲಿ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಏನೋ ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳು ಇರ್ತದೆ. ಅದನ್ನ ಪರಿಹಾರ ಮಾಡ್ಕೊಂಡಾಗ ಇನ್ನು ಅತಿ ಹೆಚ್ಚಿನ ಶುಭ ಫಲ ನೋಡ್ಬೋದು ನೀವು. ಅಷ್ಟಮಾಧಿಪತಿ ಭಾಗ್ಯಸ್ಥಾನ, ಏನ್ ಇಷ್ಟು ದಿನ ಯಾರೋ ನಿಮಗೆ ಶತ್ರುಗಳಾಗಿರ್ಬೋದು, ಅಥವಾ ಭೂಮಿ ವ್ಯಾಜ್ಯಗಳಾಗಿರ್ಬೋದು, ಅಥವಾ ಅಣ್ಣ ತಮ್ಮಗಳ ಜಗಳಗಳಾಗಿರ್ಬೋದು, ಆಸ್ತಿ ಪಾಲು ವಿಷಯಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಇಷ್ಟು ದಿನಗಳ ಕಾಲ ಏನೆಲ್ಲ ನೋವುಗಳನ್ನ ಅನುಭವಿಸ್ಕೊಂಡು ಬಂದಿರ್ತೀರಲ್ಲ ಅದು ಇನ್ನು ಮುಂದೆ ಇರಲ್ಲ. ಯಾಕಂದ್ರೆ ತೃತೀಯಾಧಿಪತಿ ಅಷ್ಟಮ ಸ್ಥಾನಾಧಿಪತಿ ಭಾಗ್ಯಕ್ಕೆ ಬಂದಾಗ ಇಲ್ಲಿ 6ರಲ್ಲಿ ರಾಹು ಇದ್ದಾಗ ಏನಾಗುತ್ತೆ ಅಂತಂದ್ರೆ ಶತ್ರುಗಳೆಲ್ಲ ಮಿತ್ರರಾಗ ಅಂತ ಸಮಯ, ಸಮಸ್ಯೆಗಳೆಲ್ಲ ದೂರ ಆಗಿ ಈಗ ಒಳಿತನ್ನಂತ ನೋಡೋ ಸಮಯ. ಕಡ್ಡಾಯವಾಗಿ ಇದನ್ನ ಒಳ್ಳೆ ಸಮಯ, ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡುವಾಗಿ ಕುತ್ಕೊಳ್ಳೋಂತ ಸಮಯ ಇದಲ್ಲ. ಒಂದಲ್ಲ ಒಂದ್ ಕೆಲಸ ಕಾರ್ಯಗಳನ್ನ ಹುಡ್ಕೊಂಡ್ ಮಾಡ್ತಾನೆ ಇರ್ಬೇಕು. ಒಳ್ಳೆ ಟೈಮು ಎಲ್ಲಾ ಸಮಯದಲ್ಲೂ ಬರೋದಿಲ್ಲ. ಆದ್ರಿಂದ ಅದ್ರಲ್ಲಿ ಬುಧ ವಕ್ರಿ, ನಾವೇನೋ ಒಂದ್ ಕೆಲಸ ಅಂತ ಮಾಡಕ್ ಹೋಗ್ತೀವಿ, ಅಲ್ಲಿ ಇನ್ನೊಂದೇನೋ ಕೆಲಸ ಆಗ್ತದೆ, ಆದ್ರೆ ಅದು ಒಳ್ಳೇದಕ್ಕೆ ಆಗ್ತಾ ಇರ್ತದೆ. ಸ್ವಲ್ಪ ಬುಧಂ ಬುದ್ಧಿಕಾರಕಂ, ಒಳ್ಳೆ ಬುದ್ಧಿಯಿಂದ ಆಲೋಚನೆ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಒಳ್ಳೇದೇ ಆಗ್ತಾ ಹೋಗುತ್ತೆ. ಇನ್ನ ತದನಂತರದಲ್ಲಿ
ಇಲ್ಲಿ ವ್ಯಯಾಧಿಪತಿ 11ನೇ ಮನೆ. ಸೂರ್ಯಗ್ರಹನು ಕೂಡ ಗುರುಗ್ರಹದ ಒಟ್ಟಿಗೆ 11ನೇ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದು. ಸೂರ್ಯ ಅಂತಂತಂದ್ರೆ ತಂದೆ, ಗುರು ಹಿರಿಯರು, ಮತ್ತೆ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು, ಇವರೆಲ್ಲಾರ ಕಡೆಯಿಂದಲೂ ನೀವು ಶುಭ ಫಲಗಳನ್ನೇ ನೋಡ್ಬೋದು. ಸೂರ್ಯ ದೇವರು 11ರಲ್ಲಿ ಸಂಚರಿಸುವಾಗ ಈ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಲೋನ್ಗೆ ಅಪ್ಲೈ ಮಾಡಿರ್ತೀರಾ, ಇಷ್ಟು ದಿನಗಳ ತನಕ ಆಗಿರಲ್ಲ, ಈಗ ದಿಢೀರ್ನೆ ಲೋನ್ ಆಗಂತ ಸಮಯ. ಅಣ್ಣ ತಮ್ಮ ಹಾಗೂ ಗುರು ಹಿರಿಯರು, ದೊಡ್ಡಪ್ಪ, ಈ ಕುಟುಂಬದಲ್ಲಿ ಸಂಸಾರಗಳಲ್ಲಿ ಏನೋ ಒಂದು ತೊಂದರೆ ತಾಪತ್ರಯಗಳು ಇರ್ತಾರೆ. ಅದೆಲ್ಲನೂ ಸರಿ ಹೋಗಿ ಅವ್ರ ಆಶೀರ್ವಾದನೂ ನಿಮಗ್ ಸಿಕ್ಕಿ ಇನ್ನು ಅತಿ ಹೆಚ್ಚಿನ ಶುಭ ಫಲ ನೋಡೋಂತ ಒಳ್ಳೆ ಶುಭ ಸಮಯ ಇದು. ವಯಸ್ಥಾನ 12ನೇ ಮನೆಯಲ್ಲಿ ಶುಕ್ರ ಕೇತು ಗ್ರಹ ಸಂಚಾರ ಇದ್ರೂ ಕೂಡ ಯಾವುದೇ ರೀತಿ ಇಲ್ಲಿ ಮಿಥುನ ಲಗ್ನಕ್ಕೆ ಹಾಗೂ ಕನ್ಯಾ ಲಗ್ನಕ್ಕೆ ಶುಕ್ರ ಗ್ರಹ ಶುಭ ಫಲವನ್ನೇ ಕೊಡ್ತಾರೆ. ಇಲ್ಲಿ ಶುಕ್ರ ಹಾಗೂ ಕೇತುವಿನ ಸಂಚಾರ 12ರಲ್ಲಿರೋದ್ರಿಂದ ಅತಿಯಾಗಿ ಯಾವ್ದಾದ್ರು ಒಂದು ದೇವ್ರನ್ನ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇರಿ. ಅದರಲ್ಲೂ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂಗೆ ಗಣಪತಿ ದೇವ್ರನ್ನ ಆರಾಧನೆ ಮಾಡೋಂಥದ್ದು, ಶುಕ್ರ ದೇವ್ರಿಗೆ ಸಂಬಂಧಪಟ್ಟಂಗೆ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಕ್ಕಂಥದ್ದು, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಓದುವಂಥದ್ದು, ಹನುಮಾನ್ ಚಾಲೀಸ ಓದುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಾಗ ಹೆಸರು ಕಾಳನ್ನ ದಾನ ಕೊಡ್ತಕ್ಕಂಥದ್ದು, ಹಸಿರು ವಸ್ತ್ರಗಳನ್ನ ದಾನ ಕೊಡ್ತಕ್ಕಂಥದ್ದು, ವಿಷ್ಣು ದೇವ್ರಿಗೆ ಸಂಬಂಧಪಟ್ಟಂಗೆ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಯಾವ್ದಾದ್ರು ಬಡ ಮಕ್ಕಳಿಗೆ ಪೆನ್ನು ಪುಸ್ತಕಗಳನ್ನ ದಾನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋದಾಗ ಕನ್ಯಾ ರಾಶಿಯವರು ಇನ್ನೂ ಅತಿ ಹೆಚ್ಚಿನ ಶುಭ ಫಲವನ್ನೇ ನೋಡಬಹುದು. ಶುಭವಾಗಲಿ.